2024ರ ಲೋಕಸಮರಕ್ಕೆ ಕಾಂಗ್ರೆಸ್ ಕದನ ಕಲಿಗಳ ಸಂಭಾವ್ಯರ ಪಟ್ಟಿ ರೆಡಿಯಾಗ್ತಾ ಇದೆ. ಆ ಪಟ್ಟಿಯಲ್ಲಿ ಸುಮಲತಾ ಹೆಸರಿರೋ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಖಚಿತ ಮೂಲಗಳ ಮಾಹಿತಿ. ಇನ್ನು ಸುಮಕ್ಕ ಕಾಂಗ್ರೆಸ್ ಸೇರುವುದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಸ್ವಾಭಿಮಾನಿ ಸುಮಲತಾ ಮಂಡ್ಯ ಗತ್ತು ಇಂಡಿಯಾಗೆ ಗೊತ್ತು. ಸೆರೆಗೊಡ್ಡಿ ಮತಭಿಕ್ಷೆ 2019ರ ಲೋಕಸಮರದಲ್ಲಿ ಹೀಗೆ ರಾಜ್ಯ ಮಾತ್ರವಲ್ಲ ದೇಶಾದ್ಯಂತ ಅನುರಣಿಸಿತ್ತು. ದೇಶದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿತ್ತು ಮಂಡ್ಯ ರಣಕಣ. ಆಗ ಹಾಲಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧಿಸಿ ಜಯಭೇರಿ ಬಾರಿಸಿದ್ದೇ ಹಾಲಿ ಸಂಸದೆ ಸುಮಲತಾ. ಸ್ವಾಭಿಮಾನಿ ಸುಮಲತಾ ಈ ಬಾರಿ ಕೈ ಹಿಡಿತಾರಾ? ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ? ಇಂಥದ್ದೊಂದು $1 ಮಿಲಿಯನ್ ಪ್ರಶ್ನೆ ಕಾಡುತ್ತಿದೆ. ಯಾಕಂದ್ರೆ ಸದ್ಯ 2024ರ ಲೋಕಸಮರಕ್ಕೆ ಕಾಂಗ್ರೆಸ್ ಕದನ ಕಲಿಗಳ ಸಂಭಾವ್ಯರ ಪಟ್ಟಿ ರೆಡಿ ಆಗ್ತಿದೆ. ಆ ಪಟ್ಟಿಯಲ್ಲಿ ಸುಮಲತಾ ಹೆಸರಿರೋ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮೂಲಗಳ ಮಾಹಿತಿ ಸಿಕ್ಕಿದೆ. ಅಂದು ಸ್ವಾಭಿಮಾನದ ಹೆಸರಲ್ಲಿ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಸುಮಲತಾ. ಭರ್ಜರಿ ಬೇಟೆಯೊಂದಿಗೆ ಗೆದ್ದು ಬೀಗಿದ್ರು. ಅದೆಲ್ಲ ಈಗ ಇತಿಹಾಸ. ಅಂದು ಸುಮಲತಾಗೆ ಎದುರಾಳಿಯಾಗಿದ್ದ ದಳಪಡೆ ಇವತ್ತು ಮೈತ್ರಿ ಪಡೆಯಾಗಿದೆ. ಯಾಕಂದ್ರೆ ಸದ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮೋದಿ ನೇತೃತ್ವದ NDAಗೆ ಬೆಂಬಲ ನೀಡಿದ್ದಾರೆ. ಬಿಜೆಪಿ ಜೊತೆ ಇತ್ತೀಚೆಗೆ JDS ಮೈತ್ರಿ ಮಾಡಿಕೊಂಡಿರೋದು ಗೊತ್ತೇ ಇದೆ. ಹಾಗಿರುವಾಗ ಮಂಡ್ಯ ಟಿಕೆಟ್ ಈ ಬಾರಿ ಯಾರಿಗೆ ಅನ್ನೋದೇ ಪ್ರಶ್ನೆ. ಮೂಲಗಳ ಪ್ರಕಾರ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ಆದರೆ ಮಂಡ್ಯದಲ್ಲಿ ದಳಪಡೆ ಅಭ್ಯರ್ಥಿ ಕಣಕ್ಕಿಳಿಸೋದು ಖಚಿತ. ಬಿಜೆಪಿ ಮತ್ತು ರೈತ ಸಂಘಟನೆಗಳ ಭರ್ಜರಿ ಬೆಂಬಲದ ಜೊತೆಗೆ ಕಾಂಗ್ರೆಸ್ ಆಂತರಿಕ ಬೆಂಬಲವು ಸುಮಲತಾಗೆ ಸಿಕ್ಕಿತ್ತು. ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಜೋಡೆತ್ತಿನಂತೆ DKಶಿ ಮತ್ತು HDK ಪ್ರಚಾರ ಮಾಡಿದ್ರು. ಹಾಗಿದ್ರೂ ಮಂಡ್ಯ ಕಾಂಗ್ರೆಸ್ ಮುಖಂಡರ ಆಂತರಿಕ ಬೆಂಬಲದಿಂದ ಸುಮಲತಾಗೆ ಅನುಕೂಲ ಆಗಿತ್ತು. ಆದರೆ ಈ ಬಾರಿ ಲೋಕಲ್ ಕಾಂಗ್ರೆಸ್ನಲ್ಲೇ ಸುಮಲತಾಗೆ ವಿರೋಧ ಇದೆಯಂತೆ. ಹಾಗಾಗಿ ಸುಮಲತಾಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲೇ ಉತ್ತರ ಸಿಗಬೇಕಿದೆ. ಹಾಗೇನೆ ಸುಮಲತಾ ರಾಜಕೀಯ ಭವಿಷ್ಯ ಏನು ಎತ್ತ ಅನ್ನೋದಕ್ಕೂ ಉತ್ತರ ಸಿಗಲಿದೆ.